ಕರ್ನಾಟಕ ರಾಜ್ಯ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇನ್ನೊಂದು ಸಾಕ್ಷಿ ಇದು. ಆಹಾರ ಪದಾರ್ಥಗಳನ್ನು ಪಡಿತರಗಳನ್ನು ವಿತರಣೆ ಮಾಡುವಂಥ ಲಾರಿಗಳಿಗೆ ಸುಮಾರು 250 ಕೋಟಿ ರೂಪಾಯಿ ಬಾಕಿ ಇರುವಂಥದ್ದು, ಅದು ಕೊಡದೇ ಇರುವಂಥದ್ದು ನಿಜವಾಗಲೂ ಕೂಡ ಅಕ್ಷಮ್ಯ ಅಪರಾಧ. ಇವರು ಹಣಕಾಸಿನ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲಾಗಿದ್ದಾರೆ. ಮೇಲೆ ಸುಳ್ಳು ಹೇಳ್ತಾರೆ. ಹಿಂದಿನ BJP ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳ ಹಣವನ್ನು ಕೊಟ್ಟಿದ್ದೇವೆ, ಬಾಕಿ ಇರೋ ಬಿಲ್ಗಳ ಬಗ್ಗೆ 3 ವರ್ಷದ್ದು ಅದೇ ಮಾತನ್ನು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಕೂಡ ಬಿಲ್ ಬಾಕಿ ಇತ್ತು, ನಮ್ಮ ಸರ್ಕಾರ ಬಂದ ಮೇಲೆ ತೀರಿಸಿತ್ತು. ಆದಾಗ್ಯೂ ಕೂಡ ರಾಜ್ಯದ ಪ್ರಗತಿಗೆ ಯಾವುದೇ ಹಣಕಾಸಿನ ತೊಂದರೆ ಆಗದಂತೆ ಕೋವಿಡ್ನಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ, ತದನಂತರ ನನ್ನ ಸರ್ಕಾರ ಕೋವಿಡ್ ನಂತರ ಆರ್ಥಿಕವಾಗಿ ಸದೃಢವಾಗುವಂಥ ಕೆಲಸ ಮಾಡಿದ ಹಿನ್ನೆಲೆಯಲ್ಲಾದರೂ ಕೂಡ ಈ ಸರ್ಕಾರ ಹಣಕಾಸಿನ ನಿರ್ವಹಣೆ ಸರಿ ಮಾಡಬೇಕಾಗಿತ್ತು, ಸಂಪೂರ್ಣ ವಿಫಲಾಗಿದೆ. ಜನರಿಗೆ ದ್ರೋಹ ಮಾಡಿದ್ದಾರೆ. ಮತ್ತು ಈ ಆಹಾರ ಪದಾರ್ಥ ಮುಟ್ಟದೇ ಇದ್ದರೆ ಬಡವರ ಪರಿಸ್ಥಿತಿ ಏನಿದೆ, ಮೇಲಾಗಿ ಭಾಳ ದೊಡ್ಡದಾಗಿ ಗ್ಯಾರಂಟಿ ಹೇಳ್ತಾರೆ, 10 kg 15 kg ಕೊಡ್ತೀವಿ ಅಂತ. 15 kg ಕೊಡೋದು ದೂರ ಹೇಳ್ತು, 10 kg ಕೂಡ ಕೊಡ್ತಾಯಿಲ್ಲ. ಆ ದುಡ್ಡಿನ ಬದಲು ಅಕ್ಕಿ ಕೊಡ್ತೀವಿ ಅಂದರು, ಅದು ಕೂಡ ಕೊಡ್ತಾಯಿಲ್ಲ. ಬರೀ ಸುಳ್ಳಿನ ಕಂತೆಯನ್ನು ಹೇಳ್ತಾ ಈ ಸರ್ಕಾರ ಕಾಲ ಕಳೀತಾ ಇದೆ. ಆಹಾರ ಸರಿಯಿಲ್ಲ, ಆರೋಗ್ಯ ಸರಿಯಿಲ್ಲ, ಶಿಕ್ಷಣ ಸರಿಯಾಗಿ ನಡೀತಾ ಇಲ್ಲ. SSLC ವಿದ್ಯಾರ್ಥಿಗಳ ಪಾಸಾಗಿರೋ ಸಂಖ್ಯೆ ನೋಡಿದರೆ, ಮತ್ತು ಸಾರ್ವಜನಿಕವಾಗಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ, ರಸ್ತೆ, ಕುಡಿಯೋ ನೀರು ಇತ್ಯಾದಿ ಅವುಗಳಿಗೂ ಕೂಡ ಹಣ ಬಿಡುಗಡೆ ಆಗ್ತಾಯಿಲ್ಲ. ಇವತ್ತು 10 ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆ ಎಂಪ್ಲಾಯೀಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸರಿಯಾಗಿ ಸಂಬಳ ಕೊಡ್ತಾಯಿಲ್ಲ. ನಗರಸಭೆ ಪುರಸಭೆಯ ಎಂಪ್ಲಾಯೀಸ್ಗಳಿಗೂ ಕೂಡ ಸರ್ಕಾರ ಕೊಡಬೇಕಾದ ಅನುದಾನವನ್ನು ಕೊಟ್ಟಿಲ್ಲ. ಪುರಸಭೆಯೇ ತನ್ನ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೊಡಬೇಕನ್ನುವಂಥ ಆಜ್ಞೆ ಬಂದು ತಿರುಗಿ 1 ವರ್ಷ ಆಗಿದೆ. ಇದು ದುಸ್ಥಿತಿಯ ಸಂಕೇತ. ಇದಕ್ಕಿಂತ ಇನ್ನೂ ಹೆಚ್ಚಿನೇನು ಬೇಕು? ಮುಖ್ಯಮಂತ್ರಿಗಳು ಕೂಡಲೇ ತಪ್ಪನ್ನು ಒಪ್ಪಿಕೊಂಡು ಈ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹ ಮಾಡ್ತಾರೆ. ಅಧಿಕಾರದ ಕಿತ್ತಾಟದಲ್ಲಿ ಜನರ ಕಾಳಜಿಯನ್ನೇ ಮರೆತಿದ್ದಾರೆ ಸರ್ಕಾರ. ನೋಡಿ, ನಾನು ಮುಖ್ಯಮಂತ್ರಿ ಬಿಡಲ್ಲ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಹಗ್ಗ ಜಗ್ಗಾಟದಲ್ಲಿ ಆಡಳಿತವನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ. ಬಡವರು, ರೈತರು ಹಲವಾರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕೆಲವು ಕಡೆ ಪ್ರವಾಹ ಆಗಿದೆ, ಒಂದು ಕಡೆ ಹೃದಯಾಘಾತದ ಭೀತಿ ಜನರಲ್ಲಿ ಕಾಡ್ತಾ ಇದೆ, ಇನ್ನೊಂದು ಕಡೆ ಪಡಿತರ ವ್ಯವಸ್ಥೆ ಸರಿ ಇಲ್ಲ. ಹೀಗೆ ಎಲ್ಲ ಇಲಾಖೆಯಲ್ಲಿ ಅವ್ಯವಸ್ಥೆ ಇದ್ದರೂ ಕೂಡ ಈ ಸರ್ಕಾರ ಜನರ ಪಾಲಿಗೆ ಇದ್ದು ಸತ್ತಂಗಿದೆ. ಈ ಕಿತ್ತಾಟದಲ್ಲಿ ಇವರು ಜನರನ್ನು ಮರೆತಿದ್ದಾರೆ, ರಾಜ್ಯವನ್ನು ಮರೆತಿದ್ದಾರೆ. ಕೇವಲ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಎಲ್ಲ ಸಮಯವನ್ನು ಕಳೀತಾ ಇದ್ದಾರೆ. ಈ ಸರ್ಕಾರ ತಂದಿದ್ದಕ್ಕಾಗಿ ಪಶ್ಚಾತ್ತಾಪ ಮತ್ತು ಇದನ್ನು ಕಿತ್ತೊಗೆಯೋದಕ್ಕೆ ಇಡೀ ಶಾಪವನ್ನು ರಾಜ್ಯ ಸರ್ಕಾರ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.